ಕಾಂಗ್ರೆಸ್ ಇಂದ ನಿನ್ನೆ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಜನವೋ ಜನ ಸೇರ್ಕೊಂಡಿದ್ರು. ಹಾಗಾಗಿ ಬಿಜೆಪಿ ನಾಯಕರಿಗೆ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಒಂದ್ ಕಡೆ ಸಿದ್ದರಾಮೋತ್ಸವ ಆದ್ಮೇಲೆ ಅಲ್ಲಿ ಸೇರಿದಂತ ಜನ ನೋಡಿ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗಿತ್ತು. ನಿನ್ನೆ ನಡೆದಂತ ಸ್ವಾತಂತ್ರ್ಯ ನಡಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜನೆ ಮಾಡಿದ್ರು. ಅದರಲ್ಲಿ ಪಾದಯಾತ್ರೆಯಲ್ಲಿ ಜನ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಸೇರಿದ ಜನ ನೋಡಿ ಈಗ ಬಿಜೆಪಿ ನಾಯಕರಿಗೆ ಟೆನ್ಷನ್ ಮತ್ತೆ ಜಾಸ್ತಿ ಆಗಿದೆ. ಹಾಗಾಗಿ ಇದು ಕೌಂಟರ್ ಕೊಡಬೇಕು ಅಂತ ಜನೋತ್ಸವ ಹೆಸರಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಈಗ ತಯಾರಿ ಮಾಡ್ಕೊಳ್ತಾ ಇದ್ರು. ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಅದಕ್ಕೆ ಸರ್ಕಾರ ಪ್ರಾಯೋಜಿತ ಜನೋತ್ಸವದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದು ಈಗ ಬಿಜೆಪಿಯ ಇಂಟೆನ್ಷನ್ ಆಗಿದೆ. ಆಗಸ್ಟ್ 28ನೇ ತಾರೀಕು ಸರ್ಕಾರದಿಂದ ಜನೋತ್ಸವ ಕಾರ್ಯಕ್ರಮ ನಿಗದಿಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವ ಕಾರ್ಯಕ್ರಮ ನಡೆಸ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಿಂದ ಜನರನ್ನ ಸೇರಿಸೋದಕ್ಕೆ ಈಗ ತಯಾರಿಗಳು ನಡೀತಾ ಇದೆ. ಸರ್ಕಾರದ ಪ್ರಾಯೋಜಿತ ಜನೋತ್ಸವದಲ್ಲಿ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಶಕ್ತಿ ಪ್ರದರ್ಶನ ಬಿಜೆಪಿ ನಾಯಕರದ್ದು ಮಾಡೋದಕ್ಕೆ ಪರೋಕ್ಷವಾಗಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ಜನೋತ್ಸವದಲ್ಲೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಈಗ ತಯಾರಿ ಮಾಡಿಕೊಂಡಿದೆ. ಆಗಸ್ಟ್ 28ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಸೊ ಈ ಒಂದು ವ್ಯಾಪ್ತಿಯ ಜನರನ್ನ ಈಗ ಸೇರಿಸೋದಕ್ಕೆ ತಯಾರಿಗಳಾಗಿದೆ. ಈ ಒಂಥರ ಪ್ರತಿಷ್ಠೆ ಆಗ್ಬಿಟ್ಟಿದೆ ಬಿಜೆಪಿ ಅವ್ರಿಗೂ. ಕಾಂಗ್ರೆಸ್ ಅವರು ಪ್ರತಿ ಕಾರ್ಯಕ್ರಮ ಮಾಡಿದ್ರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ ಈಗ. ಹಾಗಾಗಿ ಈಗ ಸರ್ಕಾರ ಪ್ರಾಯೋಜಿತವಾಗಿ ಒಂದು ಕಾರ್ಯಕ್ರಮ ಜನೋತ್ಸವ ಅಂತ ಟೈಟಲ್ ನಲ್ಲಿ ಮಾಡೋದು, ಅಂದ್ರೆ ಲಕ್ಷ ಜನರನ್ನು ಸೇರಿಸಿ ಈಗ ನಮ್ಮ ಹತ್ರನೂ ಜನ ಇದ್ದಾರೆ, ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬರಬೇಕು, ಏನ್ ಸ್ಟ್ರಾಟಜಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಈಗ ಬಿಜೆಪಿ ಮಾಡ್ಕೊಂಡಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಇನ್ಫ್ಯಾಕ್ಟ್ ಜನೋತ್ಸವ ಎಲ್ಲವೂ ಅಂದ್ಕೊಂಡಂತ ಆಗಿದ್ರೆ ಮುಂಚೆನೆ ಆಗ್ಬೇಕಾಗಿತ್ತು. ಆದ್ರೆ ಕರಾವಳಿಯಲ್ಲಿ ಆದಂತ ಸಾಲು ಮರ್ಡರ್ಗಳಿಂದ ಕ್ಯಾನ್ಸಲ್ ಮಾಡ್ಕೊಳ್ತು ಸರ್ಕಾರ. ಬಟ್ ಈಗ ಕಾಂಗ್ರೆಸ್ ಒಂದ್ ಕಡೆ ಸಿದ್ದರಾಮೋತ್ಸವ ಮತ್ತೆ ನೆನ್ನೆ ಆದಂತ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ರು. ಈಗ ಬಿಜೆಪಿಗೆ ಯಾವ ತರ ಟೆನ್ಷನ್ ಆಗಿದೆ, ನೆಕ್ಸ್ಟ್ ಬಿಜೆಪಿ ಮಾಡುವಂತ ಕಾರ್ಯಕ್ರಮದಲ್ಲಿ ಯಾವ ತರ ಸ್ಟ್ರಾಟಜಿಗಳನ್ನ ಇವರು ಯೂಸ್ ಮಾಡಕ್ಕೆ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಶರ್ಮಿತಾ ಶೆಟ್ಟಿ ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದ ಜನಸ್ತೋಮ ಮತ್ತು ಯಶಸ್ವಿ ಆಗಿರುವಂತದ್ದು. ಮತ್ತೊಂದು ಕಡೆ ನಿನ್ನೆ ನಡೆದಂತಹ ಕಾಂಗ್ರೆಸ್ನ ಸ್ವಾತಂತ್ರ್ಯ ನಡಿಗೆಯಲ್ಲಿ ಕೂಡ ಲಕ್ಷ ಜನರು ಬೆಂಗಳೂರಿನಲ್ಲಿ ಗ್ಯಾದರ್ ಆಗಿರುವಂತದ್ದು. ಇದರ ಬೆನ್ನಲ್ಲೇ ನಿನ್ನೆ ಬಿಜೆಪಿ ವತಿಯಿಂದಲೂ ಕೂಡ ಕಂಠೀರವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ 50,000 ಜನರು ಸೇರಿಸ್ತೀವಿ ಅಂತ ಹೇಳಿ ಬಿಜೆಪಿ ಎಂಎಲ್ಸಿ ಆಗಿರ್ತಕ್ಕಂಥ ರವಿಕುಮಾರ್ ಹೇಳಿಕೆಗಳನ್ನು ಕೊಟ್ಟಿದ್ರು. ಆದ್ರೆ ಅಲ್ಲಿ 10,000ಕ್ಕೂ ಕೂಡ ಕಡಿಮೆ ಜನರು ಇರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಜನಸಮೂಹ, ಜನಸ್ತೋಮ ಮತ್ತು ಅವರ ಶಕ್ತಿ ಪ್ರದರ್ಶನಗಳು ಆಡಳಿತದೂಢ ಬಿಜೆಪಿಗೆ ನಿದ್ದೆಗೆಡಿಸಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಇದು ನಿದ್ದೆಗೆಡಿಸಿರುವಂತದ್ದು. ಹಾಗಾಗಿ ಬಿಜೆಪಿ ಕೂಡ ಮತ್ತು ಆಡಳಿತದ ಸರ್ಕಾರ ಕೂಡ ಸರ್ಕಾರದ ಜನೋತ್ಸವ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ಗೆ ಒಂದು ಏನು ಸ್ಪಷ್ಟ ಸಂದೇಶವನ್ನು ಕಳಿಸಬೇಕಾಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುವಂತದ್ದು. ಮತ್ತೊಂದು ಕಡೆ ರಾಜ್ಯದ ಜನರ ಮುಂದೆ ಕೂಡ ಬಿಜೆಪಿ ವರ್ಚಸ್ಸು ಇದೆ, ಇನ್ನೂ ಸ್ಟ್ರಾಂಗ್ ಇದೆ, ಬಸವರಾಜ ಬೊಮ್ಮಾಯಿಯವರ ಆಡಳಿತದಲ್ಲಿ ಬಿಜೆಪಿ ಮತ್ತಷ್ಟು ಮುಂದಕ್ಕೆ ಹೋಗ್ತಿದೆ ಎಂಬ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ಕಾಂಗ್ರೆಸ್ನ ಜನಸ್ತೋಮ ಶಕ್ತಿ ಪ್ರದರ್ಶನ ಬಿಜೆಪಿಗೆ ಎಲ್ಲೊಂದು ಕಡೆ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಆಗಸ್ಟ್ 28ನೇ ತಾರೀಕು ಮೊದಲ ಜನೋತ್ಸವ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಇರತಕ್ಕಂಥದ್ದು. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ಬೆಂಗಳೂರಿನ ಜನರನ್ನು ಕೂಡ ಈ ಒಂದು ಜನೋತ್ಸವ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರುವಂತದ್ದು. ಈ ಒಂದು ಜನೋತ್ಸವ ಕಾರ್ಯಕ್ರಮಕ್ಕೆ ಕಡಿಮೆ ಅಂದ್ರೆ 1 ಲಕ್ಷ ಜನರನ್ನ ಸೇರಿಸಬೇಕಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಸಂಬಂಧಪಟ್ಟ ಹಾಗೆ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ನೇತೃತ್ವ ವಹಿಸಿದ್ರಿಂದ ಸುಧಾಕರ್ ಅವರಿಗೆ ಜನೋತ್ಸವ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ಬರಬೇಕು. ಆ ಮುಖಾಂತರ ಜನರು ಆಡಳಿತ ಪರವಾಗಿದ್ದಾರೆ, ಜನರು ಬಿಜೆಪಿ ಪರವಾಗಿದ್ದಾರೆ, ಬಿಜೆಪಿ ಒಲವು ಇನ್ನೇ ಇದೆ, ಯಾವುದೇ ರೀತಿ ಆಂಟಿ ಇನ್ಕಮಿನ್ಸ್ ಇಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡಬೇಕಾಗಿದೆ. ಹಾಗಾಗಿ ಈ ಜನೋತ್ಸವ ಕಾರ್ಯಕ್ರಮ ಸಕ್ಸಸ್ ಆಗಬೇಕಿದೆ. 3 ಜಿಲ್ಲೆಯಿಂದ ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚು ಜನರು ಸೇರ್ಬೇಕಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಬಸವರಾಜ ಬೊಮ್ಮಾಯಿಯವರ ಆಡಳಿತವನ್ನು ಜನ ಮೆಚ್ಚಿದರೆಂಬ ಸಂದೇಶ ಮತ್ತು ಸರ್ಕಾರದ ಸಾಧನೆ, ಕೇಂದ್ರ ಸರ್ಕಾರದ ಸಾಧನೆ, ಯೋಜನೆಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಇದೊಂದು ವೇದಿಕೆ ಆಗಿರುವಂತದ್ದು. ಹಾಗಾಗಿ
ಬಸವರಾಜ ಬೊಮ್ಮಾಯಿ ಅವರಿಗೆ ಇದೊಂದು ಟಾಸ್ಕ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಜನಸ್ತೋಮ ಅದು ಸಿದ್ದರಾಮೋತ್ಸವದಿಂದ ಹಿಡಿದು ನಿನ್ನೆಯ ಸ್ವಾತಂತ್ರ್ಯದ ನಡಿಗೆ ಕೂಡ ಲಕ್ಷಾಂತರ ಜನರು ಬೆಂಗಳೂರಿಗೆ ಬರುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಜನ ಸೇರಿಸೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಬಿಜೆಪಿಗೂ ಮತ್ತು ಸರ್ಕಾರಕ್ಕೂ ಕೂಡ ಇದು ಅನಿವಾರ್ಯ ಆಗಿರುವಂತದ್ದು. ಹಾಗಾಗಿ ಇದು ಜನೋತ್ಸವ ಅನ್ನೋದು ಶಕ್ತಿ ಪ್ರದರ್ಶನದ, ಬಿಜೆಪಿ ಮತ್ತು ಸರ್ಕಾರದ ಶಕ್ತಿ ಪ್ರದರ್ಶನದ ಮತ್ತೊಂದು ವೇದಿಕೆ ಆಗ್ಬೇಕಂತೇಳಿ ಸರ್ಕಾರ ಮತ್ತು ಬಿಜೆಪಿ ತೀರ್ಮಾನ ಮಾಡುವಂತದ್ದು. ಬಸವರಾಜ ಬೊಮ್ಮಾಯಿ ಇದೇ ಕಾರಣಕ್ಕಾಗಿ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಜನ ಸೇರಿಸುವ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಶರ್ಮಿತಾ ಶೆಟ್ಟಿ, ಚಿದಾನಂದ್ ಪಟೇಲ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ